ತ್ರಿವಿಧ ದಾಸೋಹಿ ಕರ್ನಾಟಕ ರತ್ನ ಪದ್ಮಭೂಷಣ ಡಾಕ್ಟರ್ ಶಿವಕುಮಾರ ಮಹಾಶಿವಯೋಗಿಗಳ 6ನೇ ವರ್ಷದ ಪುಣ್ಯ ಸ್ಮರಣೆ ತುಮಕೂರಿನ ಸಿದ್ದಗಂಗಾ ಮಠದಲ್ಲಿಂದು ನಡೆಯಿತು. ಈ ವೇಳೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್, ಮೇಘಾಲಯ ರಾಜ್ಯಪಾಲ ಸಿಎಚ್ ವಿಜಯಶಂಕರ್, ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ, ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಶಾಸಕರಾದ ಸುರೇಶ್ ಗೌಡ, ಜ್ಯೋತಿ ಗಣೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಚಿನ್ನದಲ್ಲಿ ಪೋಣಿಸಿದ ರುದ್ರ ಇದೇ ವೇಳೆ ಹಿರಿಯ ಸಾಹಿತಿ ಗೋರು ಚನ್ನಬಸಪ್ಪ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಬಳಿಕ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಡಾಕ್ಟರ್ ಶಿವಕುಮಾರ ಮಹಾಶಿವಯೋಗಿಗಳ ಜೀವನ ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕ, ಮಾನವೀಯತೆ, ಜಾತಿ, ಧರ್ಮ ಮತ್ತು ಬೌದ್ಧಿಕತೆಯನ್ನು ಮೀರಿದ್ದಾಗಿದೆ. ಸ್ವಾಮೀಜಿಗಳ ಸರಳ ಮತ್ತು ಉನ್ನತ ಜೀವನ ತತ್ವವನ್ನು ಇತರರು ಕೂಡ ಅದೇ ಮಾರ್ಗದಲ್ಲಿ ಅನುಸರಿಸಲು ಪ್ರೇರಣೆ ನೀಡಿದೆ ಎಂದರು. ಸಿದ್ದಗಂಗಾ ಮಠ ಸಾಮಾಜಿಕ ಮತ್ತು ಶೈಕ್ಷಣಿಕ ಬದಲಾವಣೆ ತರುವ ಮೂಲಕ ಸ್ವಾವಲಂಬಿ ಮಾಡುವ ಮಹತ್ವದ ಕೆಲಸ ಮಾಡುತ್ತಿದೆ. ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ, ಸಮೃದ್ಧಿ, ಶ್ರೇಷ್ಠತೆ, ಸಬಲೀಕರಣ, ಉದ್ಯಮಶೀಲತೆ ಮತ್ತು ಜ್ಞಾನೋದಯಕ್ಕಾಗಿ ಎಲ್ಲರಿಗೂ ಮೌಲ್ಯಯುತವಾದ ಶಿಕ್ಷಣ ನೀಡುತ್ತಿದೆ. ಡಾಕ್ಟರ್ ಶಿವಕುಮಾರ ಮಹಾಶಿವಯೋಗಿಗಳು ಸಂಪೂರ್ಣ ಜೀವನವನ್ನು ಮಾನವ ಸೇವೆ, ಶಿಕ್ಷಣ ಮತ್ತು ಸಾಮಾಜಿಕ ಉನ್ನತಿಗೆ ಮುಡುಪಾಗಿಟ್ಟಿದ್ದರು ಎಂದು ತಿಳಿಸಿದರು. वॉकिंग गॉड, चलते फिरते भगवान कहा जाता है. मैं उनके चरणों में एक बार फिर नमन करता हूं. और आप सब जानते हैं उन्होंने अपना पूरा जीवन मानव सेवा, शिक्षा और सामाजिक उत्थान के लिए समर्पित किया. उनका योगदान कर्नाटक और पूरे भारत में अद्वितीय और प्रेरणादायक है. ಸಿಎಚ್ ವಿಜಯಶಂಕರ್ ಶಿವಕುಮಾರ ಸ್ವಾಮೀಜಿಗಳು ಶರಣ ತತ್ವವನ್ನು ಪಾಲಿಸಿಕೊಂಡು ಬರುವ ಮೂಲಕ ಅನ್ನ ಜ್ಞಾನ ದಾಸೋಹವನ್ನು ನೀಡಿದವರು ಎಂದು ಗುಣಗಾನ ಮಾಡಿದರು. ಆದರೆ ಶಿವಕುಮಾರ ಮಾಸ್ಟರ್ಗಳು ಇನ್ನೊಂದು ಹೆಚ್ಚು ಮುಂದಕ್ಕೆ ಹೋದರು. ಕಾಯಕ ದಾಸೋಹ ಅಷ್ಟಕ್ಕೆ ನಿಲ್ಲಿಲ್ಲ. ಅವರು ಅನ್ನ ಮತ್ತು ಕಾಯಕ ಇವೆರಡಕ್ಕೆ ಸೀಮಿತ ಆಗಿಲ್ಲ. ಅವರು ಅಕ್ಷರ, ಶಿಕ್ಷಣ ಇದನ್ನಾದ್ರೂ ಜೊತೆಯಲ್ಲಿ ಜೋಡಿಸಿದ್ರು ಶ್ರೀಗಳು. ವಿ ಸೋಮಣ್ಣ ಶಿವಕುಮಾರ ಮಹಾಶಿವಯೋಗಿಗಳು ರಾಷ್ಟ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಧ್ವನಿ, ಆಸರೆ ಇಲ್ಲದ ಎಲ್ಲಾ ವರ್ಗದವರಿಗೆ ವಿದ್ಯಾದಾನ ಮಾಡುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ರಾಜ್ಯ ಮಾತ್ರವಲ್ಲದೆ ವಿಶ್ವದ ಭೂಪಟದಲ್ಲಿ ಶಿವಕುಮಾರ ಸ್ವಾಮೀಜಿಗಳು ಪ್ರಸ್ತುತವಾಗಿದ್ದಾರೆ. ಶ್ರೀಗಳ ಚಿಂತನೆ, ದೂರದೃಷ್ಟಿ ಎಲ್ಲರ ಮೇಲೂ ಪ್ರಭಾವ ಬೀರಿದೆ. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ದೇಹತ್ಯಾಗ ಮಾಡಿದ ದಿನವನ್ನು ದಾಸೋಹ ದಿನವನ್ನಾಗಿ ಆಚರಿಸಲು ಆದೇಶ ಹೊರಡಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಸಚಿವರಿಗೆ ಪತ್ರ ಬರೆಯಲಾಗುವುದು ಎಂದು ಹೇಳಿದರು. ಅವರೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡುವ ಒಂದು ಮಹಾನ್ ಪರಮಾತ್ಮರಾಗಿದ್ದಾರೆ, ದೈವ ಪುರುಷರಾಗಿದ್ದಾರೆ. ಅವರ ಸಂಸ್ಮರಣೆಯನ್ನು ಮಾಡುತ್ತಾ ಅವರಿಗೆ ನಾನು ಇವತ್ತು ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸುತ್ತೂರು ಮಠದ ದೇಶಿಕೇಂದ್ರ ಸ್ವಾಮೀಜಿ, ಸಿದ್ದಗಂಗಾ ಮಠವನ್ನು ಶಿವಕುಮಾರ ಸ್ವಾಮೀಜಿ ಜಗತ್ತಿನ ಭೂಪಟದಲ್ಲಿ ಪ್ರಜ್ವಲಿಸುವಂತೆ ಮಾಡಿದ, ದಣಿವರೆಯದೆ ದುಡಿದ ಪರಮ ತಪಸ್ವಿಗಳು. ಸಮಾಜ ಕಲ್ಯಾಣದ ಜೊತೆಗೆ ಸಿದ್ದಗಂಗಾ ಮಠದ ಅಭಿವೃದ್ಧಿಗೂ ಕಾರಣೀಭೂತರಾಗಿದ್ದರು ಎಂದು ತಿಳಿಸಿದರು. ಹೇಗೆ ಅಷ್ಟು ಕಠಿಣವಾದಂತಹ ಒಂದು ಜೀವನ ಪರಿಕ್ರಮವನ್ನು ಬೆಳೆಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತದನ್ನ ಅವರನ್ನೇ ನೋಡಿ ಕಲಿಬೇಕು ಅಂತನ್ನುವಂಥ ಮಾತನ್ನು ಕೂಡ ಆಡ್ತಾರೆ. ಸಿದ್ದಲಿಂಗ ಸ್ವಾಮೀಜಿ ಸಮಾಜದ ಸೇವೆಗಾಗಿ ಶಿವಕುಮಾರ ಸ್ವಾಮೀಜಿಗಳು ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದರು. ಶ್ರೀಗಳು ಮಾಡದ ಕಾಯಕವೇ ಇಲ್ಲ ಎಂದು ಹೇಳಿದರು. ಶಿವಯೋಗಿಯ ಶರೀರವಾದರೂ ವೃಥಾ ಸವೆಯಲಾಗದು, ಅನುಗಂಬನಿತು ಕಾಯವ ಚಲಿಸುತ್ತಿರಬೇಕು ಅನ್ನುವಂತಹ ಒಂದು ಮಾತಿದೆ. ಯಾರೇ ಆಗಲಿ ಪ್ರತಿಯೊಬ್ಬರೂ ಕೂಡ ಕಾಯಕವನ್ನೇ ಮಾಡಲೇಬೇಕು ಅನ್ನುವಂತಹ ಒಂದು ನಿಯಮ ಇದೆ. ಗುರುವಾದರೂ ಕೂಡ ಕಾಯಕದಿಂದಲೇ ಜೀವನ್ ಮುಕ್ತಿ ಎನ್ನುವಂತಹ ಮಾತು ಶರಣರ ವಚನದಲ್ಲಿದೆ.